ಅಭಿಮಾನಿಗಳ ನಿರೀಕ್ಷೆಯ ಮಧ್ಯೆ ಸದ್ದು ಮಾಡ್ತಿರುವ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಇದೀಗ ಮತ್ತೊಂದು ಹಂತಕ್ಕೆ ಕಾಲಿಟ್ಟಿದೆ. ಟೀಸರ್ ರಿಲೀಸ್ ಆದ ಕ್ಷಣದಿಂದಲೇ ಈ ಸಿನಿಮಾದ ಬಗ್ಗೆ ಮಾತು ನಿಂತಿಲ್ಲ ಅನ್ನೋದು ನಿಜ. ವಿಶೇಷವಾಗಿ ಕೆಲ ಬೋಲ್ಡ್ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿವೆ. ಕೆಲವರು ಇದು ಕನ್ನಡ ಸಂಸ್ಕೃತಿಗೆ ವಿರುದ್ಧ ಅಂತ ಟೀಕಿಸಿದ್ರೆ, ಇನ್ನು ಕೆಲವರು ಇದು ಕಥೆಗೆ ಬೇಕಾದ ಅಂಶ ಅಂತ ಬೆಂಬಲಿಸಿದ್ದಾರೆ. ಈ ಎಲ್ಲಾ ಚರ್ಚೆಗಳಿಗೆ ತೆರೆ ಎಳೆಯೋ ಪ್ರಯತ್ನವನ್ನ ಸ್ವತಃ ಯಶ್ ಮಾಡಿದ್ದಾರೆ. ಅಮೆರಿಕದ ಲಾಸ್ ವೇಗಸ್ನಲ್ಲಿ ನಡೆದ ಸಿನಿಮಾ ಖಾನ್ 2026 ಕಾರ್ಯಕ್ರಮದಲ್ಲಿ ಮಾತನಾಡಿದ ಯಶ್, ಟಾಕ್ಸಿಕ್ ಸಿನಿಮಾದ ಬೋಲ್ಡ್ ದೃಶ್ಯಗಳ ಬಗ್ಗೆ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ. ಅವರ ಮಾತಿನ ಅರ್ಥ ಏನಂದ್ರೆ, ಇದು ಕೇವಲ ಹಾಟ್ ಸೀನ್ ಹಾಕೋದಕ್ಕಾಗಿ ಹಾಕಿದ ದೃಶ್ಯಗಳಲ್ಲ, ಕತೆ ಹೇಳೋದಕ್ಕೆ, ಪಾತ್ರದ ಮನಸ್ಥಿತಿಯನ್ನ ತೋರಿಸೋದಕ್ಕೆ ಮತ್ತು ಒಂದು ವಿಭಿನ್ನ ಅನುಭವ ಕೊಡೋದಕ್ಕೆ ಅವು ಬೇಕಾಗಿವೆ. ಒಬ್ಬ ಮಹಿಳಾ ನಿರ್ದೇಶಕಿ ಆಕ್ಷನ್ ಸಿನಿಮಾ ಮಾಡ್ತಿದ್ದಾಳೆ ಅಂದ್ರೆ ಅವಳ ದೃಷ್ಟಿಕೋನವೇ ಬೇರೆ ಆಗಿರುತ್ತೆ. ಪ್ರೀತಿ, ಬಯಕೆ, ಕೋಪ, ನೋವು ಇವೆಲ್ಲವನ್ನೂ ಬೇರೆ ರೀತಿಯಲ್ಲಿ ತೋರಿಸಬಹುದು ಅನ್ನೋದು ಅವರ ಸ್ಟ್ರೇಟ್ ಪಾಯಿಂಟ್. ಇಲ್ಲಿ ನಿರ್ದೇಶಕಿ ಗೀತು ಮೋಹನ್ದಾಸ್ ಪಾತ್ರ ತುಂಬಾ ಮುಖ್ಯವಾಗ್ತದೆ. ಸಾಮಾನ್ಯವಾಗಿ ಆಕ್ಷನ್ ಸಿನಿಮಾಗಳಲ್ಲಿ ರೊಮ್ಯಾನ್ಸ್ ಅಥವಾ ಇಂಟಿಮೆಸಿ ಅನ್ನೋದು ಬಹಳ ಸಾಂಪ್ರದಾಯಿಕವಾಗಿ ತೋರಿಸ್ತಾರೆ. ಆದರೆ ಗೀತು ಮೋಹನ್ದಾಸ್ ಅವರು ಅದನ್ನೇ ಸ್ವಲ್ಪ ಡಾರ್ಕ್, ರಾ ಮತ್ತು ರಿಯಲಿಸ್ಟಿಕ್ ಆಗಿ ತೋರಿಸಲು ಪ್ರಯತ್ನ ಮಾಡಿದ್ದಾರೆ. ಅದರಿಂದಲೇ ಟೀಸರ್ನಲ್ಲಿದ್ದ ಕಾರಿನೊಳಗಿನ ಸ್ಮಶಾನದ ಎದುರಿನ ದೃಶ್ಯಗಳು ಕೆಲವರಿಗೆ ಅಚ್ಚರಿ, ಕೆಲವರಿಗೆ ಅಸಹಜ ಅನ್ನಿಸಿವೆ. ಆದರೆ ಯಶ್ ಹೇಳೋದೇನಂದ್ರೆ, ಅದು ಪಾತ್ರದ ಸತ್ಯ, ಅದು ಕಥೆಯ ಭಾಗ. ಇನ್ನು ಮುಖ್ಯ ಪ್ರಶ್ನೆ, ಇಂತಹ ಹಾಟ್ ಅಥವಾ ಬೋಲ್ಡ್ ದೃಶ್ಯಗಳು ಚಿತ್ರಕ್ಕೆ ಎಷ್ಟು ಅವಶ್ಯಕತೆ? ನಿಜ ಹೇಳ್ಬೇಕಂದ್ರೆ ಎಲ್ಲ ಸಿನಿಮಾಗಳಿಗೂ ಇವು ಬೇಕು ಅಂತಿಲ್ಲ. ಆದರೆ ಕೆಲ ಕತೆಗಳಲ್ಲಿ ಪಾತ್ರದ ಡೆಪ್ತ್ ತೋರಿಸಲು, ಅವರ ಅಂತರಂಗದ ಭಾವನೆಗಳನ್ನು ಹೇಳಲು ಇಂತಹ ದೃಶ್ಯಗಳು ಉಪಯೋಗವಾಗುತ್ತವೆ. ಇಲ್ಲಿಗೆ ಬಂದಾಗ ಟಾಕ್ಸಿಕ್ ಒಂದು ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಅಲ್ಲ, ಅದು ಡಾರ್ಕ್ ಮತ್ತು ಇಂಟೆನ್ಸ್ ಕಥೆ ಅಂತ ಈಗಾಗಲೇ ಕ್ಲಿಯರ್ ಆಗಿದೆ. ಹೀಗಿರುವಾಗ ಆ ಪಾತ್ರದ ಲೈಫ್, ಅವನ ಸಂಬಂಧಗಳು, ಅವನ ಮನಸ್ಥಿತಿ ಇವೆಲ್ಲವನ್ನೂ ನೈಜವಾಗಿ ತೋರಿಸಬೇಕಂದ್ರೆ ಕೆಲ ಬೋಲ್ಡ್ ಕ್ಷಣಗಳು ಬರೋದು ಸಹಜ. ಇನ್ನೊಂದು ಆಸಕ್ತಿದಾಯಕ ವಿಷಯ ಅಂದ್ರೆ, ಟಾಕ್ಸಿಕ್ ಸಿನಿಮಾ ಮೊದಲು ದುರಂಧರ 2 ಜೊತೆಗೆ ರಿಲೀಸ್ ಆಗ್ಬೇಕಾಗಿತ್ತು. ಆದ್ರೆ ನಂತರ ಟಾಕ್ಸಿಕ್ ತಂಡ ರಿಲೀಸ್ ಡೇಟ್ ಮುಂದೂಡೋ ನಿರ್ಧಾರ ತೆಗೆದುಕೊಂಡಿತ್ತು. ಆ ಸಮಯದಲ್ಲಿ ಕೆಲವರಿದನ್ನ ರಿಸ್ಕ್ ಅಂತ ಕಂಡ್ರು. ಆದ್ರೆ ನಂತರ ದುರಂಧರ 2 ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಹಿಟ್ಟಾಗಿ ದಾಖಲೆ ಬರೀತು. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಟಾಕ್ಸಿಕ್ ಡೇಟ್ ಪೋಸ್ಟ್ಪೋನ್ ಮಾಡಿದ್ದು ಸ್ಟ್ರಾಟಜಿಕ್ ಆಗಿ ತುಂಬಾ ಸರಿಯಾದ ನಿರ್ಧಾರ ಅನ್ನಿಸ್ತು. ಯಾಕಂದ್ರೆ 2 ದೊಡ್ಡ ಸಿನಿಮಾಗಳು ಒಟ್ಟಿಗೆ ಬಂದಿದ್ರೆ ಅವೆರಡಕ್ಕೂ ಕಲೆಕ್ಷನ್ ಮೇಲೆ ಪ್ರಭಾವ ಬೀರೋದು ಖಂಡಿತ. ಅಭಿಮಾನಿಗಳ ಗಮನವೂ ವಿಭಜನೆ ಆಗುತ್ತಿತ್ತು. ಇದೀಗ ಜೂನ್ 4ರಂದು ಟಾಕ್ಸಿಕ್ ವಿಶ್ವಾದ್ಯಂತ ಬಿಡುಗಡೆಯಾಗ್ತಿದೆ. ಈಗಾಗಲೇ ಹುಟ್ಟಿದ ವಿವಾದ, ಕುತೂಹಲ ಮತ್ತು ಯಶ್ ಗೀತು ಕಾಂಬಿನೇಷನ್ ಇವೆಲ್ಲ ಸೇರಿ ಈ ಸಿನಿಮಾಗೆ ಭಾರೀ ಹೈಪ್ ಸೃಷ್ಟಿಸಿವೆ. ಕೊನೆಗೆ ನೋಡೋದಾದ್ರೆ, ಈ ಬೋಲ್ಡ್ ಅನ್ನೋ ಟ್ಯಾಗ್ ಕೇವಲ ಸೆನ್ಸೇಷನ್ಗಾಗಿ ಅಲ್ಲ, ಕಥೆಯ ಒಂದು ಭಾಗ ಅಂತ ಯಶ್ ಸ್ಪಷ್ಟಪಡಿಸಿದ್ದಾರೆ. ಈಗ ಪ್ರೇಕ್ಷಕರು ಅದನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.